ಮನುಷ್ಯನ ಜೀವನವು ಜನನದಿಂದ ಮರಣದವರೆಗೆ ನಿಗದಿತವಾಗಿರುವ ಒಂದು ಯಾನ. ಈ ಯಾನದ ಪ್ರಾರಂಭ ಮತ್ತು ಅಂತ್ಯದ ಕ್ಷಣಗಳು ಜ್ಯೋತಿಷ್ಯಶಾಸ್ತ್ರದ ದೃಷ್ಟಿಯಿಂದ ವಿಶೇಷ ಮಹತ್ವವನ್ನು ಹೊಂದಿವೆ. ಹೇಗೆಂದರೆ, ವ್ಯಕ್ತಿಯ ಜನನ ಕ್ಷಣವನ್ನು ಆಧರಿಸಿ ಆತನ ಭವಿಷ್ಯ, ಗುಣದೋಷಗಳು, ಆರ್ಥಿಕ ಸ್ಥಿತಿ, ಆರೋಗ್ಯ, ಜೀವನದ ಸಾಧನೆಗಳು ಇತ್ಯಾದಿ ವಿಚಾರಗಳನ್ನು ಅಂದಾಜು ಮಾಡಬಹುದೆಂದು ಶಾಸ್ತ್ರಗಳು ಹೇಳುತ್ತವೆ. ಅದೇ ರೀತಿ ಮನುಷ್ಯನ ಮರಣ ಕ್ಷಣವೂ ಸಹ ಸುಲಭವಾದುದೇ ಅಥವಾ ದುರ್ಗತಿಯದ್ದೇ ಎಂಬುದನ್ನು ತಿಳಿಯುವ ಸಾಧ್ಯತೆಯಿದೆ. ಇದರ ಕುರಿತು ಪ್ರಾಚೀನ ಜ್ಯೋತಿಷ್ಯ ಗ್ರಂಥಗಳು ಮತ್ತು ಧಾರ್ಮಿಕ ಶಾಸ್ತ್ರಗಳಲ್ಲಿ ಸಾಕಷ್ಟು ವಿವರಿಸಲಾಗಿದೆ. ಮರಣಕಾಲದ ಜ್ಯೋತಿಷ್ಯವನ್ನು ಗಮನಿಸಿದಾಗ ಚಂದ್ರನ ಸ್ಥಿತಿ, ನಕ್ಷತ್ರದ ಸ್ಥಾನಮಾನ, ರಾಶಿಯ ಪ್ರಭಾವ ಇವುಗಳೆಲ್ಲವೂ ಮಹತ್ವ ಪಡೆದುಕೊಳ್ಳುತ್ತವೆ. ಮರಣವು ನಿಶ್ಚಿತವಾಗಿರುವ ಸಂಗತಿಯೇ ಆಗಿದ್ದರೂ ಮರಣ ಸಂಭವಿಸುವ ಕಾಲವು ಆತ್ಮಕ್ಕೆ ಮುಕ್ತಿಯ ದಾರಿಯನ್ನು ತೆರೆದುಕೊಡಬಹುದಾದರೆ ಕೆಲವೊಮ್ಮೆ ಅದು ಪಾಪದ ಪರಿಣಾಮಗಳನ್ನು ಹೆಚ್ಚಿಸುವ ಮಾರ್ಗವನ್ನು ತೋರಿಸಬಹುದು. ಉದಾಹರಣೆಗೆ, ಕುಂಭ ಹಾಗೂ ಮೀನ ರಾಶಿಯಲ್ಲಿ ಚಂದ್ರನಿರುವಾಗ ಮೃತಪಟ್ಟ ವ್ಯಕ್ತಿಗೆ ಸದ್ಗತಿ ತಕ್ಷಣ ದೊರೆಯುವುದಿಲ್ಲವೆಂದು ಶಾಸ್ತ್ರಗಳು ಹೇಳುತ್ತವೆ. ಇಂತಹ ಸಂದರ್ಭಗಳಲ್ಲಿ ಮರಣ ಹೊಂದಿದವರ ಆತ್ಮಕ್ಕೆ ಮಾತ್ರವಲ್ಲ, ಅವರ ಸಂತತಿಯವರಿಗೆ ಸಹ ಅಶುಭದ ಪ್ರಭಾವ ಬೀರುತ್ತದೆ ಎಂಬ ಉಲ್ಲೇಖವಿದೆ. ಇದನ್ನು ಇನ್ನಷ್ಟು ಸ್ಪಷ್ಟಗೊಳಿಸಲು ಪುರಾಣಗಳು ಹಾಗೂ ಜ್ಯೋತಿಷ್ಯ ಗ್ರಂಥಗಳಲ್ಲಿ ಧನಿಷ್ಠ ಪಂಚಕ ದೋಷ ಎಂಬ ವಿಷಯವನ್ನು ವಿವರಿಸಲಾಗಿದೆ. ಮರಣಕಾಲದಲ್ಲಿ ಯಾವ ನಕ್ಷತ್ರವಿತ್ತು ಎಂಬುದನ್ನು ಪರಿಶೀಲಿಸುವುದು ಬಹಳ ಮುಖ್ಯವೆಂದು ಹೇಳಲಾಗಿದೆ. ಏಕೆಂದರೆ ಕೆಲವು ನಕ್ಷತ್ರಗಳಲ್ಲಿ ಮರಣ ಸಂಭವಿಸಿದರೆ ಅದು ಅಶುಭವನ್ನು ತರುತ್ತದೆ. ಅದನ್ನು ನಿವಾರಿಸಲು ಶಾಂತಿ ವಿಧಿಗಳನ್ನು ಮಾಡಲೇಬೇಕಾಗುತ್ತದೆ. ಅದರ ಪ್ರಕಾರ ಧನಿಷ್ಠ ನಕ್ಷತ್ರದ 3ನೇ ಪಾದದಿಂದ ಪ್ರಾರಂಭಿಸಿ ಶತಭಿಷ, ಪೂರ್ವಾಭಾದ್ರ, ಉತ್ತರಾಭಾದ್ರ ಮತ್ತು ರೇವತಿ ಈ 5 ನಕ್ಷತ್ರಗಳಲ್ಲಿ ಯಾವುದಾದರೂ ಒಂದು ನಕ್ಷತ್ರದಲ್ಲಿ ಮರಣ ಸಂಭವಿಸಿದರೆ ಅದನ್ನು ಧನಿಷ್ಠ ಪಂಚಕ ದೋಷ ಎಂದು ಕರೆಯಲಾಗುತ್ತದೆ. ಇದರರ್ಥ ಧನಿಷ್ಠ ನಕ್ಷತ್ರದ 3ನೇ ಮತ್ತು 4ನೇ ಪಾದ, ಶತಭಿಷ ನಕ್ಷತ್ರದ 4 ಪಾದಗಳು, ಪೂರ್ವಭಾದ್ರ ನಕ್ಷತ್ರದ ಮೊದಲ 3 ಪಾದಗಳು ಇವು ಕುಂಭ ರಾಶಿಗೆ ಬರುತ್ತವೆ ಹಾಗೂ ಅದರ 4ನೇ ಪಾದ, ನಂತರ ಉತ್ತರಾಭಾದ್ರ ನಕ್ಷತ್ರದ 4 ಪಾದಗಳು ಮತ್ತು ರೇವತಿ ನಕ್ಷತ್ರದ 4 ಪಾದಗಳು ಇವು ಮರಣಕಾಲದಲ್ಲಿ ಅಶುಭಕಾರಿಗಳಾಗುತ್ತವೆ. ಜ್ಯೋತಿಷ್ಯ ತತ್ವ ಪ್ರಕಾರ ಇಂತಹ ಮರಣವು ವ್ಯಕ್ತಿಯ ಆತ್ಮವನ್ನು ನೇರವಾಗಿ ಪರಲೋಕದ ಸುಗಮ ಮಾರ್ಗಕ್ಕೆ ಕೊಂಡೊಯ್ಯುವುದಿಲ್ಲ. ಬದಲಾಗಿ ಅದು ತಾತ್ಕಾಲಿಕ ವಿಘ್ನಗಳನ್ನು ಉಂಟುಮಾಡುತ್ತದೆ. ಕುಟುಂಬದಲ್ಲಿ ಅಕಾಲಿಕ ತೊಂದರೆಗಳು, ಅಪ್ರತೀಕ್ಷಿತ ಮರಣಗಳು ಅಥವಾ ಆರ್ಥಿಕ ಮಾನಸಿಕ ಕಷ್ಟಗಳು ಉಂಟಾಗುತ್ತವೆ ಎಂದು ಶ್ರದ್ಧೆ. ಈ ಕಾರಣದಿಂದಲೇ ಮರಣಾನಂತರ ಆತ್ಮಕ್ಕೆ ಶಾಂತಿಯನ್ನು ನೀಡಲು ಮತ್ತು ಕುಟುಂಬಕ್ಕೆ ಬರುವ ಅಶುಭ ಪ್ರಭಾವವನ್ನು ನಿವಾರಿಸಲು ವಿಶೇಷ ಶಾಂತಿ ವಿಧಿಗಳನ್ನು ಶಾಸ್ತ್ರಗಳು ಸೂಚಿಸಿವೆ. ಇಲ್ಲಿ ಒಂದು ತತ್ವ ಅಡಕವಾಗಿದೆ. ಜ್ಯೋತಿಷ್ಯ ಶಾಸ್ತ್ರವು ಮರಣವನ್ನು ನಿಷೇಧಿಸುವುದಿಲ್ಲ, ಏಕೆಂದರೆ ಮರಣವು ದೈವಯೋಜನೆಯ ಅಂಗ. ಆದರೆ ಮರಣದ ಸಮಯದಲ್ಲಿ ಗ್ರಹಗಳ ಹಾಗೂ ನಕ್ಷತ್ರಗಳ ಸ್ಥಿತಿಯ ಪ್ರಭಾವವು ಆತ್ಮಯಾನವನ್ನು ಸುಲಭಗೊಳಿಸಬಹುದಾಗಿದೆ ಅಥವಾ ಕಷ್ಟಗೊಳಿಸಬಹುದಾಗಿದೆ ಎಂದು ಅದು ತಿಳಿಸುತ್ತದೆ. ಹೀಗಾಗಿ ಧನಿಷ್ಠ ಪಂಚಕ ದೋಷದಲ್ಲಿ ಮರಣ ಸಂಭವಿಸಿದರೆ ಆ ವ್ಯಕ್ತಿಯ ಆತ್ಮವು ದುರ್ಗತಿಗೆ ಒಳಗಾಗದಂತೆ, ಅವನ ಕುಟುಂಬಕ್ಕೂ ದುಃಖದ ಪ್ರಭಾವ ಬಾರದಂತೆ ಶ್ರಾದ್ದ, ತರ್ಪಣ, ದಾನ ಹಾಗೂ ಶಾಂತಿ ವಿಧಿಗಳನ್ನು ಮಾಡುವುದು ಅತ್ಯಂತ ಅಗತ್ಯವೆಂದು ಶಾಸ್ತ್ರಗಳು ಸಾರುತ್ತವೆ. ಇಲ್ಲಿ ಮುಖ್ಯವಾದ ಸಂದೇಶವೇನೆಂದರೆ, ಧರ್ಮಗ್ರಂಥಗಳು ಹೇಳುವ ಈ ನಿಯಮಗಳು ಪ್ರತಿಯೊಬ್ಬರಿಗೂ ಅನುಸರಿಸಲೇಬೇಕು ಎಂಬ ಕಟ್ಟುನಿಟ್ಟಿನ ನಿಯಮವಲ್ಲ. ಇದು ನಂಬಿಕೆಯ ಆಧಾರಿತವಾದ ಆಚಾರ, ವ್ಯಕ್ತಿಯ ಧಾರ್ಮಿಕ ಭಾವನೆ, ಆರ್ಥಿಕ ಸಾಮರ್ಥ್ಯ ಹಾಗೂ ಕುಟುಂಬದ ಅನುಕೂಲಗಳನ್ನು ಅವಲಂಬಿಸಿ ಈ ಕರ್ಮಗಳನ್ನು ಕೈಗೊಳ್ಳಬಹುದು. ಆದರೂ ಈ ಆಚರಣೆಗಳಲ್ಲಿ ಅಡಗಿರುವ ತತ್ವವೆಂದರೆ
ಜೀವಿತಾವಧಿಯಲ್ಲಿಯೂ ಮತ್ತು ಮರಣಾನಂತರದಲ್ಲಿಯೂ ಆತ್ಮಕ್ಕೆ ಶಾಂತಿ ದೊರೆಯಬೇಕು ಎಂಬುದು. ಅದರಂತೆ ಮರಣದ ಕ್ಷಣವನ್ನು ಕೂಡ ಜ್ಯೋತಿಷ್ಯದಲ್ಲಿ ಸೂಕ್ಷ್ಮವಾಗಿ ಪರಿಶೀಲಿಸಲಾಗುತ್ತದೆ. ಆತ್ಮಯಾನ ಸುಗಮವಾಗಬೇಕೆಂದು ಆಶಿಸುವ ಭಕ್ತರು ಪಂಚಕ ದೋಷದಲ್ಲಿ ಮರಣ ಸಂಭವಿಸಿದರೆ ಶಾಂತಿ ವಿಧಿಗಳನ್ನು ಮಾಡುವುದು ತಮ್ಮ ಧಾರ್ಮಿಕ ಜವಾಬ್ದಾರಿಯೆಂದು ಭಾವಿಸಿ ನಡೆಸುತ್ತಾರೆ. ಇದರಿಂದ ಪಿತೃಗಳ ಆತ್ಮವು ಶಾಂತಿಯನ್ನು ಪಡೆದು ಪರಮಗತಿಯನ್ನು ಹೊಂದುತ್ತದೆ. ಕುಟುಂಬವೂ ಸಹ ಅಶುಭದ ಪ್ರಭಾವದಿಂದ ಮುಕ್ತವಾಗುತ್ತದೆ ಎಂಬ ನಂಬಿಕೆ ಇರುತ್ತದೆ. ಮನುಷ್ಯನ ಮರಣವು ಯಾವ ನಕ್ಷತ್ರದಲ್ಲಿ ಸಂಭವಿಸುತ್ತದೆ ಎಂಬುದು ಶ್ರಾದ್ದ ಕರ್ಮಗಳಲ್ಲಿ, ಶಾಂತಿ ಕರ್ಮಗಳಲ್ಲಿ ಮತ್ತು ಕುಟುಂಬದ ಶಾಂತಿಯಲ್ಲಿ ಅತ್ಯಂತ ಪ್ರಮುಖ ಪಾತ್ರ ವಹಿಸುತ್ತದೆ. ಅದರಲ್ಲಿಯೂ ಧನಿಷ್ಠ 3ನೇ ಹಾಗೂ 4ನೇ ಪಾದ, ಶತಭಿಷ, ಪೂರ್ವಭಾದ್ರ, ಉತ್ತರಾಭಾದ್ರ ಮತ್ತು ರೇವತಿ ಈ 5 ನಕ್ಷತ್ರಗಳಲ್ಲಿ ಮರಣ ಸಂಭವಿಸಿದರೆ ಅದನ್ನು ಧನಿಷ್ಠ ಪಂಚಕ ದೋಷವೆಂದು ಕರೆಯುತ್ತಾರೆ. ಈ ದೋಷವು ಶಾಸ್ತ್ರಗಳಲ್ಲಿ ಅತಿದೊಡ್ಡ ಅಶುಭವೆಂದು ಪರಿಗಣಿಸಲಾಗಿದೆ. ಏಕೆಂದರೆ ಇಂತಹ ಮರಣವು ಮೃತನ ಆತ್ಮಕ್ಕೆ ಸದ್ಗತಿ ತರುವುದಿಲ್ಲವೆಂದು ಹಾಗೂ ಮನೆಯವರಲ್ಲಿ ಮರುಮರಣ, ಕಷ್ಟ, ವಿಘ್ನಗಳು ಉಂಟಾಗುತ್ತವೆ ಎಂಬ ನಂಬಿಕೆಯಿದೆ. ಆದ್ದರಿಂದ ಈ ದೋಷವನ್ನು ಶಾಂತಿಗೊಳಿಸಲು ವಿಶಿಷ್ಟವಾದ ಕ್ರಮಗಳನ್ನು ಪ್ರಾಚೀನ ಗ್ರಂಥಗಳಲ್ಲಿ ವಿವರಿಸಲಾಗಿದೆ. ಈ ದೋಷದಲ್ಲಿ ಮರಣವಾದರೆ ಮೊದಲು ಬೊಂಬೆಗಳನ್ನು ತಯಾರಿಸಬೇಕು. ಧನಿಷ್ಠ ನಕ್ಷತ್ರದಲ್ಲಿ ಒಬ್ಬ, ಶತಭಿಷ ನಕ್ಷತ್ರದಲ್ಲಿ 2, ಪೂರ್ವಭಾದ್ರದಲ್ಲಿ 3, ಉತ್ತರಾಭಾದ್ರದಲ್ಲಿ 4 ಮತ್ತು ರೇವತಿ ನಕ್ಷತ್ರದಲ್ಲಿ 5 ಬೊಂಬೆಗಳನ್ನು ಮಾಡಬೇಕು. ಈ ಬೊಂಬೆಗಳು ಸಾಮಾನ್ಯವಾಗಿ ದರ್ಭೆಗಳಿಂದ, ಕುಶಗಳಿಂದ ಅಥವಾ ಕೆಲವೆಡೆ ಹಿಟ್ಟಿನಿಂದ ತಯಾರಿಸಲ್ಪಡುತ್ತವೆ. ಇವುಗಳನ್ನು ಮೃತನ ಪ್ರತಿನಿಧಿಗಳೆಂದು ಪರಿಗಣಿಸಲಾಗುತ್ತದೆ. ನಂತರ ಶವವನ್ನು ದಹಿಸುವಾಗ ಈ ಬೊಂಬೆಗಳನ್ನು ಕೂಡ ಶವದೊಂದಿಗೆ ಸೇರಿಸಿ ದಹಿಸಬೇಕು. ಇದರ ಅರ್ಥ ಏನೆಂದರೆ ಮರಣವು ಪಂಚಕ ದೋಷದಲ್ಲಿ ಸಂಭವಿಸಿರುವುದರಿಂದ ಆ ದೋಷವು ಮೃತನೊಂದಿಗೆ ಬಾಕಿ ಉಳಿಯಬಾರದು. ಬೊಂಬೆಗಳ ಮೂಲಕ ಅದು ಶಮನವಾಗಬೇಕು ಎಂಬುದು. ಇದಲ್ಲದೆ ಈ ದೋಷ ಪರಿಹಾರಕ್ಕಾಗಿ ಪಂಚಮಹಾದಾನಗಳನ್ನು ಮಾಡುವುದು ಅವಶ್ಯವೆಂದು ಹೇಳಲಾಗಿದೆ. ಅವು ಎಳ್ಳಿನಿಂದ ತುಂಬಿದ ಪಾತ್ರೆ, ಚಿನ್ನ, ಬೆಳ್ಳಿ, ರತ್ನ ಮತ್ತು ತುಪ್ಪ ತುಂಬಿದ ತಾಮ್ರದ ಪಾತ್ರೆ. ಇವುಗಳನ್ನು ಯಥಾಶಕ್ತಿ ಬ್ರಾಹ್ಮಣರಿಗೆ ದಾನ ಮಾಡಬೇಕು. ದಾನದ ಫಲವು ಅಷ್ಟೊಂದು ಮಹತ್ತರವಾದುದು ಎಂದು ಗ್ರಂಥಗಳು ಹೇಳುತ್ತವೆ. ಈ ದಾನದಿಂದ ಮೃತನ ಆತ್ಮವು ಯಮದ ಬಲೆಯೆಲ್ಲ ಸಿಲುಕದೆ ಮುಕ್ತವಾಗುತ್ತದೆ. ಇದೇ ವೇಳೆ ಪ್ರೇತಾಜಯತ ಮಂತ್ರದಿಂದ ವಿಶೇಷ ಹೋಮವನ್ನು ಮಾಡಬೇಕು. ಈ ಹೋಮವು ಮೃತನ ಆತ್ಮವನ್ನು ದುಷ್ಟಶಕ್ತಿಗಳಿಂದ, ಅಶುಭದಿಂದ ಹಾಗೂ ಪಿಶಾಚಿಗಳ ತೊಂದರೆಯಿಂದ ರಕ್ಷಿಸುತ್ತದೆ ಎಂಬ ನಂಬಿಕೆಯಿದೆ. ಹೋಮದ ವೇಳೆ ನಾಮಗೋತ್ರಗಳನ್ನು ಉಚ್ಚರಿಸಿ ತುಪ್ಪ, ಎಳ್ಳು, ಅಕ್ಕಿ, ಸಮಿಧೆಗಳನ್ನು ಹೋಮಕ್ಕೆ ಅರ್ಪಿಸಬೇಕು. ಮೃತನ ಶಾಂತಿಗಾಗಿ ನಿರ್ದಿಷ್ಟ ದಿನಗಳಲ್ಲಿ ಶ್ರಾದ್ದ, ತರ್ಪಣ ಮತ್ತು ವಿಶೇಷವಾಗಿ ಸಪಿಂಡೀಕರಣ ಕರ್ಮಗಳನ್ನು ಆಚರಿಸಬೇಕು. ಈ ದಿನಗಳಲ್ಲಿ ಪ್ರತ್ಯೇಕವಾಗಿ ಪಂಚಕದೋಷ ಶಾಂತಿಯನ್ನು ಮಾಡಿ ಬ್ರಾಹ್ಮಣರಿಗೆ ಭೋಜನ ನೀಡಿ ದಕ್ಷಿಣೆ ನೀಡುವುದು ಅತ್ಯಗತ್ಯ. ಇದರಿಂದ ಆತ್ಮಕ್ಕೆ ಪಿತೃಲೋಕದಲ್ಲಿ ಸ್ಥಾನ ದೊರಕುತ್ತದೆ. ಮರಣದ ನಂತರ 10 ದಿನಗಳವರೆಗೆ ಮನೆಯಲ್ಲಿ ದೀಪ ಹಚ್ಚಬೇಕು. ವಿಶೇಷವಾಗಿ ದಕ್ಷಿಣಾಭಿಮುಖವಾಗಿ ಹಚ್ಚಿದ ದೀಪವು ಮೃತನ ಆತ್ಮಕ್ಕೆ ಮಾರ್ಗದರ್ಶಕ ಬೆಳಕಾಗಿ ಕಾರ್ಯನಿರ್ವಹಿಸುತ್ತದೆ ಎಂದು ಶ್ರದ್ಧೆಯಿದೆ. ಅದರ ಜೊತೆಗೆ ಪ್ರತಿದಿನ ತಿಲೋದಕ ಅರ್ಥಾತ್ ಎಳ್ಳಿನ ನೀರನ್ನು ಅರ್ಪಿಸಿ ಮೃತನ ಹೆಸರಿನಲ್ಲಿ ತರ್ಪಣ ಮಾಡಬೇಕು. ಶಾಸ್ತ್ರಗಳು ಹೇಳುವಂತೆ ಇಂತಹ ಪಂಚಕ ದೋಷದಲ್ಲಿ ಮರಣವಾದರೂ ಶಾಂತಿ ಕರ್ಮಗಳನ್ನು ಸರಿಯಾಗಿ ಮಾಡಿದರೆ ಯಾವುದೇ ಅಶುಭ ಸಂಭವಿಸುವುದಿಲ್ಲ. ಮೃತನ ಆತ್ಮವು ಪಿತೃಲೋಕವನ್ನು ಸೇರುತ್ತದೆ ಮತ್ತು ಕುಟುಂಬವು ದೋಷಗಳಿಂದ ಮುಕ್ತವಾಗುತ್ತದೆ. ಇಲ್ಲಿಯ ಮುಖ್ಯ ಉದ್ದೇಶವೆಂದರೆ ಮರಣದ ಅಶುಭವನ್ನು ಬೊಂಬೆಗಳ ಮೂಲಕ ಬೇರ್ಪಡಿಸುವುದು, ದಾನದ ಮೂಲಕ ಪುಣ್ಯವನ್ನು ಸಂಗ್ರಹಿಸುವುದು ಮತ್ತು ಹೋಮ ತರ್ಪಣಗಳ ಮೂಲಕ ಆತ್ಮಕ್ಕೆ ಶಾಂತಿ ನೀಡುವುದು. ಹೀಗಾಗಿ ಧನಿಷ್ಠ ಪಂಚಕ ದೋಷವು ನಿಜಕ್ಕೂ ಗಂಭೀರವಾದ ಅಂಶವಾದರೂ
ಶಾಸ್ತ್ರ ಸೂಚಿಸಿದ ಈ ಶಾಂತಿ ವಿಧಾನಗಳನ್ನು ಆಚರಿಸುವುದರಿಂದ ಅದು ಸಂಪೂರ್ಣವಾಗಿ ಪರಿಹಾರವಾಗುತ್ತದೆ. ಮೃತನು ಪರಮಗತಿಯನ್ನು ಹೊಂದುತ್ತಾನೆ. ಜೀವಿತ ಕುಟುಂಬವು ನಿರ್ಭಯವಾಗಿ ಶಾಂತಿಯುತವಾಗಿ ಮುಂದುವರಿಯಲು ಸಾಧ್ಯವಾಗುತ್ತದೆ. ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ವಾ? ಹಾಗಾದರೆ ಈ ಕೂಡಲೇ ನಮ್ಮ ಇಂದ್ರಜಾಲ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿದರೆ ನಮ್ಮ ಹೊಸ ವಿಡಿಯೋಗಳನ್ನು ನೀವು ನೋಡಬಹುದು.